ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮನ್ನ 16th ಸೆಂಚುರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಸಾಗರದಲ್ಲಿ ಫ್ರೆಂಡ್ ಒಬ್ಬನ ಮದುವೆ ಇತ್ತು ಅಂತ ಹೇಳ್ಬಿಟ್ಟು ಬಂದಿದ್ವಿ. ಅವನ ಮದುವೆ ಮುಗಿದ್ಮೇಲೆ ನಮಗೆ ಟೈಮ್ ಉಳಿದಿತ್ತು. ಆವಾಗ ಹೀಗೆ ಎಲ್ಲಾದ್ರೂ ಒಂದು ಪ್ಲೇಸ್ಗೆ ಹೋಗಿ ಬರೋಣ ಅಂತೇಳಿ ಗೂಗಲಲ್ಲಿ ಸರ್ಚ್ ಮಾಡಿದಾಗ ನಮಗೆ ಸಿಕ್ಕಿದ್ದು ಈ ಅಘೋರೇಶ್ವರ ದೇವಾಲಯ. ಅದನ್ನು ನೋಡೋದಕ್ಕೆ ಈಗ ನಾವು ಹೋಗ್ತಾ ಇದ್ದೀವಿ. ನಾವಿರೋ ಪ್ಲೇಸಿಂದ ಈ ದೇವಸ್ಥಾನ ಅರೌಂಡ್ 6 ಕಿಲೋಮೀಟರ್ ದೂರದಲ್ಲಿದೆ. ನಾವೀಗ ಒಂದು ಆಟೋ ತಗೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಟೋ ಚಾರ್ಜ್ ಬಂದ್ಬಿಟ್ಟು ಅರೌಂಡ್ 80 ರುಪೀಸ್ ಆಗುತ್ತೆ. ಟೈಮ್ ಬಂದು ಅರೌಂಡ್ 4 o'clock ಆಗಿದೆ. ನಾವೀಗ ದೇವಸ್ಥಾನದ ಹತ್ರ ಬಂದು ರೀಚ್ ಆಗಿದ್ದೀವಿ. ಪ್ಲೇಸ್ ಮಾತ್ರ ಸಖತ್ ಪೀಸ್ಫುಲ್ ಆಗಿದೆ. ಜನನೇ ಕಾಣಿಸ್ತಾ ಇಲ್ಲ ಎಲ್ಲೂ. ಅಘೋರೇಶ್ವರ ದೇವಾಲಯವು ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಇಕ್ಕೇರಿ ಎಂಬ ಚಿಕ್ಕ ಗ್ರಾಮದಲ್ಲಿದೆ. ಈ ಇಕ್ಕೇರಿ ಗ್ರಾಮವು 1560ರಿಂದ 1640ರವರೆಗೆ ಕೆಳದಿ ನಾಯಕರ ರಾಜಧಾನಿಯಾಗಿತ್ತು. ಸೊ ಇವತ್ತು ನಾವು ಇಕ್ಕೇರಿ ಅಘೋರೇಶ್ವರ ದೇವಸ್ಥಾನದಲ್ಲಿದ್ದೀವಿ. ನಾನು ನನ್ನ ಫ್ರೆಂಡ್ ಶ್ರೇಯಸ್ ಜೊತೆ ಬಂದಿದ್ದೀನಿ ಈಗ. ಸೊ ಹಾಯ್ ರಾಮ್ಕುಮಾರ್. ಹಾಯ್, ಹೆಂಗ ಅನಿಸ್ತಾ ಇದೆಯಾ ದೇವಸ್ಥಾನ ನೋಡಿ? ತುಂಬಾ ಚೆನ್ನಾಗಿದೆ ದೇವಸ್ಥಾನ. ತುಂಬಾ ಪುರಾತನ ಕಾಲದ ದೇವಸ್ಥಾನ. ಸಾಗರದಿಂದ 6 ಕಿಲೋಮೀಟರ್ ಬಂದಿದ್ದೀವಿ. ಇಕ್ಕೇರಿ ಅನ್ನೋ ಸಣ್ಣ ಗ್ರಾಮದಲ್ಲಿ ಅಲ್ಲಿ ಅಘೋರೇಶ್ವರ ದೇವಸ್ಥಾನ ಇದೆ. ತುಂಬಾ ಪುರಾತನ ಕಾಲದ ದೇವಸ್ಥಾನ. ಈ ಶಿಲ್ಪಗಳು ಮತ್ತೆ ಇದೆಲ್ಲ ಬೇಳೂರು ಹಳೆಬೀಡು ತರ ಇದೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. 3 ಗುಡಿಗಳಿವೆ. ನೋಡಿ, ಮುಂದಿನ ವಿಡಿಯೋಲ್ಲಿ ಗೊತ್ತಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಎಲ್ಲ ಕಡೆ ನೋಡೋಣ. ಈಗ ಥ್ಯಾಂಕ್ ಯು. ಕೆಳಗಡೆ ಚಪ್ಪಲಿ ಬಿಟ್ಬಿಟ್ಟು ಮೇಲ್ಗಡೆ ಮೆಟ್ಲತ್ಕೊಂಡು ಬಂದ್ರೆ ನಮ್ಮನ್ನ ವೆಲ್ಕಮ್ ಮಾಡೋದಕ್ಕೆ ಈ ನಂದಿ ಮಂಟಪ ಕಾಯ್ಕೊಂಡಿರುತ್ತೆ. ಇಲ್ಲಿರೋ ನಂದಿ ವಿಗ್ರಹ ಮಾತ್ರ ತುಂಬಾ ಚೆನ್ನಾಗಿದೆ. ಇದನ್ನ ಕೆತ್ತಿರೋ ಶಿಲ್ಪಿಗೆ ನಾವೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ವಿಗ್ರಹಕ್ಕೆ ನೀಟಾಗಿ ಪಾಲಿಶಿಂಗ್ ಮಾಡಿ ಮಿರರ್ ಫಿನಿಶಿಂಗ್ ಅನ್ನ ಕೊಟ್ಟಿದ್ದಾರೆ. ನಂದಿ ಮಂಟಪದಲ್ಲಿರೋ ನಂದಿನ ಕಣ್ ತುಂಬಿಕೊಂಡು ನಾವು ಮುಂದೆ ಬಂದರೆ ನಮಗೆ ಸಿಗೋದು ಈ ಅಘೋರೇಶ್ವರ ದೇವಾಲಯ. ಈ ದೇವಸ್ಥಾನ ಕ್ಯಾಮರಾದಲ್ಲಿ ನೋಡಿದಾಗ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು, ಬಟ್ ನಿಜವಾಗ್ಲೂ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಇದು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ಇಲ್ಲಿಗೆ ಬರೋರನ್ನ ಕೈ ಬೀಸಿ ಕರೆಯೋ ರೀತಿ ಇಲ್ಲಿ ಮೇನ್ ಎಂಟ್ರೆನ್ಸ್ ಅಲ್ಲಿ 2 ಆನೆಗಳ ವಿಗ್ರಹವನ್ನು ನಾವು ಕಾಣಬಹುದು. ಈ ದೇವಸ್ಥಾನದ ಹಿಸ್ಟ್ರಿಯನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒನ್ ಟೈಮ್ ಒಳಗಡೆ ಹೋಗಿ ಬರೋಣ ಬನ್ನಿ. ಈ ದೇವಸ್ಥಾನದ ಒಳಗಡೆನೂ ಕೂಡ ಸ್ಟೋನ್ ಫಿಲ್ಲರ್ ಕಾರ್ವಿಂಗ್ಸ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ದೇವಸ್ಥಾನದ ಒಳಗಡೆಗೆ ನೋಡಿದ್ರೆ ಎಂಥ ಬಿಸಿಲಲ್ಲೂ ಇಲ್ಲಿ ಕೂಲಾಗೇ ಇರುತ್ತೆ ಅಂತ ಅನ್ಸುತ್ತೆ. ಅಘೋರೇಶ್ವರ ದೇವಾಲಯ ಹೆಸರೇ ಸೂಚಿಸುವಂತೆ ಇದು ಶಿವನಿಗೆ ಅರ್ಪಿತವಾದ ಒಂದು ಅಮೋಘವಾದ ದೇವಾಲಯವಾಗಿದೆ. ಈ ದೇವಾಲಯವನ್ನ ವಿಜಯನಗರ ವಾಸ್ತುಶಿಲ್ಪ, ಕರ್ನಾಟಕ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿರುವ ಒಂದು ಮಿಶ್ರ ಶೈಲಿಯಲ್ಲಿ ಕಟ್ಟಲಾಗಿದೆ. ಈ ದೇವಾಲಯವನ್ನ ಒಂದು ವಿಶಿಷ್ಟವಾದ ಗ್ರಾನೈಟ್ ಅನ್ನು ಯೂಸ್ ಮಾಡಿ ಕಟ್ಟಿದ್ದಾರೆ. ನಾವು ಅಲ್ಲಲ್ಲಿ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಅನ್ನು ಕೂಡ ನೋಡಬಹುದು. ಈ ಅಘೋರೇಶ್ವರ ದೇವಾಲಯವನ್ನ ಕೆಳದಿ ನಾಯಕರ ಒಂದು ಆರ್ಕಿಟೆಕ್ಚರಲ್ ಮಾರ್ವೆಲ್ ಅಂತಾನೆ ಹೇಳ್ಬೋದು. ಇಲ್ಲಿ ಮೇನ್ ಆಗಿ 3 ದೇವಸ್ಥಾನಗಳಿವೆ. ಒಂದು ಶಿವನಿಗೆ ಅರ್ಪಿತವಾದಂತಹ ಅಘೋರೇಶ್ವರ ದೇವಾಲಯ, ಇನ್ನೊಂದು ಪಾರ್ವತಿ ದೇವಿಗೆ ಅರ್ಪಿತವಾದಂತಹ ಅಖಿಲಾಂಡೇಶ್ವರಿ ದೇವಾಲಯ. ಈ ಅಖಿಲಾಂಡೇಶ್ವರಿ ದೇವಾಲಯ ಅಘೋರೇಶ್ವರ ದೇವಾಲಯದ ಎಡಭಾಗಕ್ಕಿದೆ. ಮೂರನೆಯದ್ದು ಶಿವನ ವಾಹನ ನಂದಿಗೆ ಅರ್ಪಿತವಾದಂತಹ ನಂದಿ ಮಂಟಪ.
ಇದು ಅಘೋರೇಶ್ವರ ದೇವಾಲಯದ ಮುಂಭಾಗಕ್ಕಿದೆ. ಈ ಅಘೋರೇಶ್ವರ ದೇವಾಲಯವನ್ನು ಉತ್ತರಾಭಿಮುಖವಾಗಿ ಕಟ್ಟಲಾಗಿದೆ. ಈ ದೇವಾಲಯದ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗೆ ಸೈಡ್ ಎಂಟ್ರೆನ್ಸಸ್ ಕೂಡ ಇದೆ. ಮೇನ್ ಎಂಟ್ರೆನ್ಸ್ ಅಂದ್ರೆ ಉತ್ತರ ದ್ವಾರದಲ್ಲಿ ನಾವು ಅದ್ಭುತವಾದ 2 ಆನೆಗಳ ಕೆತ್ತನೆಗಳನ್ನು ನೋಡಬಹುದು. ಈ ಅಘೋರೇಶ್ವರ ದೇವಾಲಯವನ್ನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಈಗ ನೋಡ್ಕೊತಾ ಇದ್ದಾರೆ. ಇದಿಷ್ಟು ನನಗೆ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದಾಗ ಸಿಕ್ಕಿರುವಂತಹ ಇನ್ಫಾರ್ಮೇಷನ್ನು. ನಿಮ್ಗೇನಾದರೂ ಇದಕ್ಕಿಂತ ಜಾಸ್ತಿ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಒಂದು ವೇಳೆ ನೀವೇನಾದರೂ ಶಿವಮೊಗ್ಗ ಕಡೆಗೆ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ ಈ ಪ್ಲೇಸ್ ನಿಮ್ಮ ಬಕೆಟ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಒನ್ ಟೈಮ್ ಇಲ್ಲಿಗೆ ವಿಸಿಟ್ ಮಾಡಿ ನೋಡಿ, ನಿಜವಾಗ್ಲೂ ಕಳೆದೋಗ್ಬಿಡ್ತೀರಾ.